ಮಕ್ಕಳಿಗೆ ಸುರಕ್ಷಿತ ಭವಿಷ್ಯ ಕಲ್ಪಿಸುವುದರ ಜೊತೆಗೆ ಮಕ್ಕಳಿಲ್ಲದ ದಂಪತಿಗಳ ಬದುಕಿಗೂ ಹೊಸ ಆಶಾಕಿರಣ ಮೂಡಿಸುವ ಕಾನೂನುಬದ್ಧ ದತ್ತು ಸ್ವೀಕಾರ ಪ್ರಕ್ರಿಯೆಯನ್ನು ಸಮಾಜ ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಕರೆ ನೀಡಿದ್ದಾರೆ. ಮಕ್ಕಳಿಗೆ ಸುರಕ್ಷಿತ ಭವಿಷ್ಯ ಕಲ್ಪಿಸುವುದರ ಜೊತೆಗೆ ಮಕ್ಕಳಿಲ್ಲದ ದಂಪತಿಗಳ ಬದುಕಿಗೂ ಹೊಸ ಆಶಾಕಿರಣ ಮೂಡಿಸುವ ಕಾನೂನುಬದ್ಧ ದತ್ತು ಸ್ವೀಕಾರ ಪ್ರಕ್ರಿಯೆಯನ್ನು ಸಮಾಜ ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಕರೆ ನೀಡಿದ್ದಾರೆ. ನಗರದ ಎಂಜಿ ರಸ್ತೆಯ ಗಾಂಧಿ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾಮಧೇನು ಸಹಕಾರಿ ವೃದ್ಧಾಶ್ರಮ, ತವರು ಚಾರಿಟಬಲ್ ಟ್ರಸ್ಟ್, ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ, ಗೋಲ್ಡ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರೋಟರಿ ಕ್ಲಬ್ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಹಯೋಗದಲ್ಲಿ ಆಯೋಜಿಸಿದ್ದ ದತ್ತು ಬದುಕಿಗೆ ಹೊಸ ಬೆಳಕು ಕಾನೂನುಬದ್ಧ ದತ್ತು ಸ್ವೀಕಾರ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ದತ್ತು ಸ್ವೀಕಾರವು ಕೇವಲ ಕಾನೂನಿನ ಪ್ರಕ್ರಿಯೆಯಲ್ಲ, ಅದು ಮಗುವಿನ ಜೀವನವನ್ನು ರೂಪಿಸುವ ಹಾಗೂ ಕುಟುಂಬಕ್ಕೆ ಹೊಸ ಅರ್ಥ ನೀಡುವ ಭಾವನಾತ್ಮಕ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು. ಮಗುವಿನ ಪೋಷಕರಾಗುವುದು ಸುಲಭದ ಕೆಲಸವಲ್ಲ. ಅದರ ಬೆಳವಣಿಗೆ, ಶಿಕ್ಷಣ, ಆರೋಗ್ಯ ಮತ್ತು ಉತ್ತಮ ಮೌಲ್ಯಗಳನ್ನು ಬೆಳೆಸುವ ಹೊಣೆಗಾರಿಕೆಯನ್ನು ಅರಿತು ದತ್ತು ಸ್ವೀಕರಿಸಬೇಕು ಎಂದರು. ಭಾರತದಲ್ಲಿ ಕಾನೂನುಬದ್ಧ ದತ್ತು ಸ್ವೀಕಾರಕ್ಕಾಗಿ ಕೇಂದ್ರ ಸರ್ಕಾರದ ವ್ಯವಸ್ಥೆಯಡಿ ಕಾರ್ಯನಿರ್ವಹಿಸುವ ಕಾರಾ ಸಂಸ್ಥೆಯ ಮೂಲಕ ಸಂಪೂರ್ಣ ಪಾರದರ್ಶಕವಾಗಿ ದತ್ತು ಪ್ರಕ್ರಿಯೆ ನಡೆಯುತ್ತದೆ. ಅನಾಥ ಮಕ್ಕಳಿಗೆ ಅಥವಾ ಕಾನೂನುಬದ್ಧವಾಗಿ ದತ್ತು ನೀಡುವ ಅರ್ಹರಾಗಿರುವ ಮಕ್ಕಳಿಗೆ ಮಾತ್ರ ಈ ಅವಕಾಶ ಕಲ್ಪಿಸಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ದತ್ತು ಸ್ವೀಕಾರ ಹೊಸ ಪರಿಕಲ್ಪನೆಯಲ್ಲ. ಪುರಾತನ ಕಾಲದಿಂದಲೇ ರಾಜರು, ಮಹಾರಾಜರು ಹಾಗೂ ಕುಟುಂಬಗಳಲ್ಲಿಯೂ ದತ್ತು ಪದ್ಧತಿ ಅಸ್ತಿತ್ವದಲ್ಲಿತ್ತು. ಆದರೆ ಈಗ ಅದು ಮಕ್ಕಳ ಹಕ್ಕುಗಳನ್ನು ರಕ್ಷಿಸುವ ಕಾನೂನು ಚೌಕಟ್ಟಿನಡಿ ಇನ್ನಷ್ಟು ವ್ಯವಸ್ಥಿತವಾಗಿ ಜಾರಿಯಲ್ಲಿದೆ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಅನೇಕ ದಂಪತಿಗಳು ಮಕ್ಕಳಿಗಾಗಿ ವಿವಿಧ ವೈದ್ಯಕೀಯ ಚಿಕಿತ್ಸೆಗಳ ಮೊರೆ ಹೋಗಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡುತ್ತಿದ್ದಾರೆ. ಇಂಥ ಸಂದರ್ಭಗಳಲ್ಲಿ ಅನಾಥ ಮಗುವಿಗೆ ಪ್ರೀತಿಯ ಮನೆ, ಸುರಕ್ಷಿತ ಬದುಕು ಮತ್ತು ಉತ್ತಮ ಶಿಕ್ಷಣ ನೀಡುವ ಮೂಲಕ ಒಂದು ಜೀವನವನ್ನು ರೂಪಿಸುವ ಅವಕಾಶ ದತ್ತು ಸ್ವೀಕಾರದಿಂದ ದೊರೆಯುತ್ತದೆ. ಅಥವಾ ಇವರಿಗೆ ಕೇಳೋದು ಇಷ್ಟೇ, ಪೇರೆಂಟಿಂಗ್, ಪೋಷಕತ್ವ ಅಂತೀವಿ ಅಥವಾ ಪೋಷಣೆ ಅಂತೀವಿ, ಸುಲಭದ ವಿಚಾರ ಅಲ್ಲ. ಆ ಮಕ್ಕಳನ್ನ ಒಂದು ಪ್ರಬುದ್ಧ, ಒಂದು ನಮ್ಮ ದೇಶದ ಒಂದು ನಾಗರಿಕರನ್ನಾಗಿ ಮಾಡಬೇಕು, ಪ್ರಜ್ಞಾವಂತ ನಾಗರಿಕರನ್ನಾಗಿ ಮಾಡಬೇಕು ಅನ್ನೋ ಕರ್ತವ್ಯ ಸಾಮಾನ್ಯ ಅಲ್ಲ. ಸೊ ಹಾಗಾಗಿ ಹಿಂದಿನ ಕಾಲದಲ್ಲಿ ಹೇಳಿರೋರು, ಹುಟ್ಟಿದ ಮಗು ಏನನ್ನೋರು, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತಾನ ಅನ್ನೋರಲ್ಲ, ಹುಟ್ಟಿದವರು ಹೇಗೋ ಬೆಳ್ಕೊಳ್ತಾರೆ. ಆ ಕಾಲ ಈಗ ಖಂಡಿತ ಇಲ್ಲ. ತುಂಬಾನೇ ನಮ್ಮ ಸಮಯವನ್ನ, ಪೋಷಕರ ಸಮಯ, ಅವರ ಆಸಕ್ತಿ, ಅವರ ಎಲ್ಲಾ ವಿಚಾರಧಾರೆ, ಅವರ ಕೇಂದ್ರ ಬಿಂದುವನ್ನೇ ಒಂದು ಮಗು ಆಗಿರುತ್ತೆ. ಹಾಗಾಗಿ ಎಲ್ಲವನ್ನೂ ಆ ಮಗು ನಿರೀಕ್ಷಣೆ ಮಾಡುತ್ತೆ. ಸೊ ಹಾಗಾಗಿ ಇಂಥ ಒಂದು ಪ್ರಕ್ರಿಯೆಗೆ, ಅನಾಥ ಮಗುಗೆ ಜೀವನ ಕೊಡ್ತಕ್ಕಂತಹ ಒಂದು ಒಳ್ಳೆಯ ದೈವಿಕ ಒಂದು ಕ್ರಿಯೆಗೆ ತಾವೆಲ್ಲರೂ ಇವತ್ತು ನಾವು ಭಾಗಿಯಾಗ್ತಾ ಇದ್ದೇವೆ. ಹೆಚ್ಚು ದತ್ತು ಪ್ರಕ್ರಿಯೆಯನ್ನ ಪ್ರೋತ್ಸಾಹಿಸಬೇಕು. ಯಾಕಂದ್ರೆ ಪ್ರತಿಯೊಂದು ಮಗು, ದಂಪತಿಗಳು ಹೇಗೆ ಮಗುವಿನ ನಿರೀಕ್ಷೆಯಲ್ಲಿ ಇರ್ತಾರೆ, ಪ್ರತಿಯೊಂದು ಮಗುವಿಗೂ ಕುಟುಂಬದ ಅವಶ್ಯಕತೆ ಇರ್ತದೆ. ಯಾಕಂದ್ರೆ ಕುಟುಂಬವಿಂದಲೇ ಮಗು ಅದರ ಜೀವನ ಸಂಪೂರ್ಣವಾಗಿ ಬೆಳಿಲಿಕ್ಕೆ. ಇದರಿಂದ ಮಗುವಿನ ಬದುಕು ಮಾತ್ರವಲ್ಲ, ದಂಪತಿಗಳ ಜೀವನದಲ್ಲೂ ಹೊಸ ಸಂತೋಷ ಮತ್ತು ಸಂಪೂರ್ಣತೆ ಮೂಡುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಮಗುವನ್ನು ಬೆಳೆಸುವುದು ಎಂದರೆ ಕೇವಲ ಆಹಾರ, ಬಟ್ಟೆ ನೀಡುವುದಲ್ಲ, ಉತ್ತಮ ಸಂಸ್ಕಾರ, ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡಿ ದೇಶದ ಉತ್ತಮ ನಾಗರಿಕನಾಗಿ ರೂಪಿಸುವ ಜವಾಬ್ದಾರಿಯಾಗಿದೆ. ಆದ್ದರಿಂದ ಸಮಾಜದಲ್ಲಿ ಹೆಚ್ಚಿನ ಜನರು ಕಾನೂನುಬದ್ಧ ದತ್ತು ಸ್ವೀಕಾರಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು. You are watching TV 46 News Kannada.